ಇರಾನ್ನ ಮೇಲೆ ಇಸ್ರೇಲ್ ಕೂಡ ತೀವ್ರವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಪಶ್ಚಿಮ ಮಧ್ಯ ಪೂರ್ವ ಭಾಗದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಮೇಲೆ ಪ್ರತಿದಾಳಿಯನ್ನ ತೀವ್ರಗೊಳಿಸ್ತಾ ಇದೆ ಇಸ್ರೇಲ್. ಪಶ್ಚಿಮ ಮಧ್ಯ ಪೂರ್ವ ಭಾಗದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. 6 ವಿಮಾನಗಳನ್ನ ಧ್ವಂಸ ಮಾಡಲಾಗಿದೆ. ರನ್ವೇ ಕೂಡ ಚಿಂದಿಯಾಗಿದೆ. ಬಂಕರ್ ಇಂಧನ ತುಂಬುವ ವಿಮಾನ ಉಡೀಸಾಗಿರುವುದು. ಹೀಗಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ದಾಳಿಯ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ದೃಶ್ಯವನ್ನ ಬಿಡುಗಡೆ ಮಾಡಿರೋದು ಇಸ್ರೇಲ್ ಸೇನಾಪಡೆ. ಒಂದು ಕಡೆ ಇರಾನ್ ಹಾಗೆ ಇಸ್ರೇಲ್ನ ಯುದ್ಧ ಭೀತಿಗಳು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ಬಿಡುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆಲ್ಲ ಉದಾಹರಣೆಗಳನ್ನ ನೋಡ್ತಾ ಇದ್ರೆ ಯಾವುದೇ ಸಂಶಯಗಳು ವ್ಯಕ್ತ ಆಗೋದಿಲ್ಲ. ಒಂದು ಕಡೆ ಶಾಂತಿ ಸಂಧಾನಕ್ಕೆ ಉಭಯ ರಾಷ್ಟ್ರಗಳು ಒಪ್ಕೊಳ್ತಾ ಇಲ್ಲ, ಮತ್ತೊಂದು ಕಡೆ ಇರಾನ್ ಮೇಲೆ ಇಸ್ರೇಲ್ ಕೂಡ ತೀವ್ರವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಈಗಾಗಲೇ ಇಸ್ರೇಲ್ ಕೂಡ ಕೆಲವೊಂದಷ್ಟು ಶಸ್ತ್ರಾಸ್ತ್ರಗಳನ್ನ, ಅದರಲ್ಲೂ ಶಸ್ತ್ರಾಸ್ತ್ರ ಬಳಕೆಯನ್ನ ಎಲ್ಲೋ ಒಂದು ಕಡೆ ಇಳಿಮುಖಗೊಳ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ಕೂಡ ರವಾನೆ ಮಾಡಿಕೊಂಡಿತ್ತು. ಆದರೆ ಅಮೆರಿಕ ಎಲ್ಲೊಂದು ಕಡೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡಿರೋದಕ್ಕೆ ಯಾವುದೇ ರೀತಿಯಲ್ಲೂ ಜಗ್ಗದೇ ಇರುವಂತಹ ರೀತಿಯಲ್ಲಿ ಇರಾನ್ನ ಮೇಲೆ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಪಶ್ಚಿಮ ಮಧ್ಯ ಪೂರ್ವ ಭಾಗದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. 6 ವಿಮಾನಗಳು ಧ್ವಂಸ ಆಗಿರುವುದು. ಇನ್ನು ರನ್ವೇ ಕೂಡ ಚಿಂದಿಯಾಗಿದೆ. ಬಂಕರ್ ಸೇರಿದಂತೆ ಇಂಧನ ತುಂಬುವಂತ ವಿಮಾನವನ್ನ ಉಡೀಸ್ ಮಾಡಿರೋದಾಗಿ ಮಾಹಿತಿ ಕೂಡ ರವಾನಿಸಿಕೊಂಡಿದೆ. ಇನ್ನು ಎಲ್ಲ ದೃಶ್ಯಾವಳಿಗಳೇನು ಗಮನಿಸ್ತಾ ಇದ್ದೀರಾ, ಇದೆಲ್ಲವನ್ನ ಇಸ್ರೇಲ್ ಸೇನಾಪಡೆ ದೃಶ್ಯವನ್ನ ಬಿಡುಗಡೆ ಮಾಡಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ದೃಶ್ಯಾವಳಿಗಳು. ಈ ಹಿಂದೆ ಕೂಡ ಯಾವ ರೀತಿಯಾಗಿ ನಾವು ಅಟ್ಯಾಕ್ ಮಾಡಿದ್ವಿ ಅನ್ನುವಂತಹ ದೃಶ್ಯಾವಳಿಗಳನ್ನ, ಚಿತ್ರಣವನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿತ್ತು. ಈಗ ಮತ್ತೊಮ್ಮೆ ವಿಮಾನಗಳನ್ನ ಯಾವ ರೀತಿ ಧ್ವಂಸ ಮಾಡಿದೀವಿ ಅನ್ನೋದನ್ನ ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀರಾ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಯುದ್ಧದ ಭೀಕರತೆ ಮತ್ತಷ್ಟು ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ.